ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ತಾವು ಕೇಳಿದ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ, ವಾತಾವರಣ? ದಾವಣಗೆರೆ ದಕ್ಷಿಣ ಅಂತೂ ತುಂಬಾ ಹಾಟ್ ಆಗಿದೆ. ಯಾಕೆ ಅಂತಂದ್ರೆ ಬಿಸಿಲು ಹಂಗೆ ಇದೆ ಅಲ್ಲಿ. ಸಮರ್ಥ ಮತ್ತು ಶ್ರೀನಿವಾಸ್ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ನೀವು ಈ ಬಾರಿಯ ಒಂದು ದೊಡ್ಡ ಬದಲಾವಣೆ ಏನಂದ್ರೆ ಯಡಿಯೂರಪ್ಪನವರು ಪಿಚ್ಚಿನ ಹಾಕಿರೋದು. ಹಾಗೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಯಡಿಯೂರಪ್ಪನವರು ಚುನಾವಣಾ ಪ್ರಚಾರ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದ್ದೇ ಇಲ್ಲ. ಅದು ಅವ್ರವ್ರ ನಡುವೆ ಏನು ಅಡ್ಜಸ್ಟ್ಮೆಂಟೋ, ಅವ್ರವ್ರ ನಡುವೆ ಅದೇನು ಫ್ರೆಂಡ್ಶಿಪ್ಪೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಈ ಬಾರಿ ಯಡಿಯೂರಪ್ಪನವ್ರ ಎಂಟ್ರಿ ಆಗಿದೆ. ಈ ಬಾರಿ ಯಡಿಯೂರಪ್ಪನವರು ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಒಬ್ಬ ಕೆಲಸಕ್ಕೆ ಭೇದ ಭಾವ ಇಲ್ಲ, ಹಮಾಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯ ಮಗ ಶ್ರೀನಿವಾಸ್ ದಾಸಕರಿಯಪ್ಪ. ಆ ವಿಚಾರದಲ್ಲಿ ಬಿಜೆಪಿ ನಾವು ಅಪ್ರಿಷಿಯೇಟ್ ಮಾಡಬೇಕು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಒಬ್ಬ ವ್ಯಕ್ತಿಯ ಒಂದು ರಾಜಕೀಯವಾದಂತಹ ಜನರ ಜೊತೆಗೆ ಆತ ಬೆರೆಯುವಂತಹ ರೀತಿ, ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಅವರು ಇಂಪ್ಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಈ ಸರಿ ಅವರು ಇದು ಕೊಟ್ಟಿದ್ದಾರೆ, ಏನು ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಸೊ ನಾವು ಹೇಳ್ತೀವಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಹಮಾಲಿಯ ಮಗನೂ ಕೂಡ ಒಬ್ಬ MLA ಆಗ್ಬೋದು. ಇದು ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿ. ಸೊ ಆ ನಿಟ್ಟಿನಲ್ಲಿ ಒಂದು ಬಡ ಕುಟುಂಬದಿಂದ ಬಂದವರು, ಇಂಜಿನಿಯರಿಂಗ್ ಮಾಡಿದವರು, ಅದಾದ ಮೇಲೆ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಇವತ್ತು ದಾವಣಗೆರೆ ದಕ್ಷಿಣ, ಆದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡೋಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಸಮರ್ಥ ನಿಜಕ್ಕೂ ಕೂಡ ನಾನು ಅವ್ರನ್ನ ಮಾತಾಡ್ಸಿದ್ದೀನಿ. ಸಮರ್ಥ ಥಾಟ್ ಪ್ರಾಸೆಸ್ಸೇ ಬೇರೆ. ಸಮರ್ಥ ಈಸ್ ಇಂದಿನ ದಿನಮಾನದ ಏನು ಝೆನ್ಜಿ ಅಂತಾರಲ್ಲ, ಆ ಒಂದು ಆಲೋಚನೆಯಿಂದ, ಒಂದು ಹೊಸತನದಿಂದ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಒಬ್ಬ ಯಂಗ್ ಲೀಡರ್. ಆಮೇಲೆ ಯಾರಿಗೂ ಇನ್ಫ್ಲೂಯೆನ್ಸ್, ತಂದೆ ತಾಯಿ ಇಬ್ರಿಗೂ ಇನ್ಫ್ಲೂಯೆನ್ಸ್ ಆಗಲ್ಲ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಈಸ್ ಅ ಇನ್ಕ್ರೆಡಿಬಲ್ ಲೀಡರ್ ಅಂದ್ರು ಅವರು. ಸಮರ್ಥ ನಾನಂದೆ, ಮೋದಿ ಬಗ್ಗೆ ಹಿಂಗೆ ಹೇಳ್ತಿದ್ರೆ, ಯು ಆರ್ ಫ್ರಮ್ ಕಾಂಗ್ರೆಸ್, ಒಳ್ಳೇದಂತ ಹೇಳ್ತೀನಿ, ಕೆಟ್ಟದಂತ ಹೇಳ್ತೀನಿ. ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು ಹೇಳಿ ಅಂತಂದೆ. ಹಿ ಸೆಡ್, ನಾನು ಹೇಳಲ್ಲ ಅಂದ್ರು. ಯಾಕೆ ಹೇಳಲ್ಲ ಅಂದೆ? ಅವ್ರ ಬಗ್ಗೆ ನೆಗೆಟಿವಿಟಿ ಯಾಕೆ ಹೇಳ್ಬೇಕು ನನಗೆ? ನನ್ನ ಪಾಸಿಟಿವಿಟಿ ನೋಡಿ ನಾನು ಏನು ಈ ಕ್ಷೇತ್ರಕ್ಕೆ ಕೊಡ್ತೀನಿ, ನಾನು ಹೇಗೆ ಸ್ಪಂದಿಸ್ತೀನಿ ಅನ್ನೋದನ್ನ ನೋಡಿ ನಂಗೆ ಓಟ್ ಹಾಕ್ಲಿ ಅಲ್ಲ. ನಾನು ನೆಗೆಟಿವ್ ಮಾತಾಡಲ್ಲ, ಬರೀ ಆರೋಪ ಮಾಡೋದು, ಇನ್ನೊಬ್ಬರನ್ನ ತುಳಿಯೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋದು, ಅದು ನಾವು ಮಾಡಲ್ಲ. ನಾನು ಪಾಸಿಟಿವ್ ಆಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀನಿ. ನಾನೇನು ಮಾಡಬಲ್ಲೆ ಅನ್ನೋದನ್ನ ನಾನು ಇದು ಮಾಡ್ತಾ ಇದ್ದೀನಿ. ನಾನು ದಾವಣಗೆರೆ ಜನತೆಗೆ ನನ್ನದೇ ಆದಂಥ ಆಲೋಚನೆ ಇವೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನನ್ ಗೊತ್ತಿದೆ, ನಾನು ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದೀನಿ. ಆ ಒಂದು ವಿಚಾರದಲ್ಲಿ ನಾನು ಯಾವ ರೀತಿ ತಂತ್ರಜ್ಞಾನವನ್ನು ಬಳಸಿ ಜನರನ್ನ ಪ್ರತಿಯೊಬ್ಬರನ್ನ ಮುಟ್ಟಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಅವ್ರು ಹೇಳ್ತಾ ಇದ್ರು, ನಾನು ಸಿಕ್ಕಾಪಟ್ಟೆ ಆ್ಯಪ್ಗಳು ಅವು ಇವು ಏನೇನೋ ಮಾಡ್ತಾ ಇದ್ದೀನಿ. ನನಗೆ ಕೇಳಿಸಿಕೊಳ್ಳುವಂಥ ತಾಳ್ಮೆ ಇದೆ, ಮತ್ತು ನನಗೆ ಸಮಸ್ಯೆಗಳ ಮೂಲ ಗೊತ್ತಿದೆ. ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನನ್ನ ಭಿನ್ನಾಭಿಪ್ರಾಯ, ತಂದೆ ತಾಯಿ ಇಬ್ಬರು ಪೊಲಿಟಿಷಿಯನ್ಸ್ ಭಿನ್ನಾಭಿಪ್ರಾಯಗಳಿದೆ. ನನಗೆ ಅವರ ಕಾರ್ಯವೈಖರಿಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ನಾನು ಕೆಲವೊಂದು ಕಳೆದ ಬಾರಿ ನನ್ನ ತಾಯಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಕೂಡ ಬಹಳಷ್ಟು ವಿಚಾರಗಳಲ್ಲಿ ಹೀಗಲ್ಲ ಹಾಗೆ ಅಂತ ಹೇಳಿದ್ದೀನಿ. ನಾನು ಶಾಮನೂರು ಶಿವಶಂಕರಪ್ಪನವ್ರ ಥರ ಆಗಕ್ಕೆ ಬಯಸ್ತೀನಿ ಅಂತ ತುಂಬ ತಾಳ್ಮೆ ಇದೆ. ಸೊ ಇಬ್ಬರಲ್ಲೂ ಕೂಡ ತುಂಬ ಪಾಸಿಟಿವಿಟಿ ಇದೆ. ಆದರೆ ಜನ ಏನು ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್. ಬಟ್ ಈ ಕ್ಷೇತ್ರದಲ್ಲಿ ನಾನು ಗಮನಿಸಿರೋದು ಏನು ಅಂತಂದರೆ, ಯೂಶಲಿ ಅರ್ಬನ್ ಅಂದರೆ ನಗರವಾಸಿಗಳು BJPಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದ ಜನ ಯಾವಾಗಲೂ ಕೂಡ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಉಲ್ಟಾ, ನಗರವಾಸಿಗಳು ಸಮರ್ಥ ಅವರನ್ನ ಕಾಂಗ್ರೆಸ್ ಪಾರ್ಟಿಯನ್ನ ಬೆಂಬಲಿಸುತ್ತೆ, ಈ ಕಡೆ ಗ್ರಾಮೀಣ ಭಾಗದಲ್ಲಿ BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಉಲ್ಟಾ ಪುಲ್ಟಾ ಎಲ್ಲ ಒಂದು ಸ್ವಲ್ಪ ಬೇರೆಯಾದೇ ಆದಂತಹ ಕಾಂಬಿನೇಷನ್ ಇರುವಂತಹ ಕ್ಷೇತ್ರ. ಸೊ ಟಫ್ ಫೈಟ್ ಇದೆ. ಶಾಮನೂರು ಶಿವಶಂಕರಪ್ಪನವರು ಇದ್ದಷ್ಟು
ಸಂದರ್ಭದಲ್ಲಿ ಅವರು ಏನು ಭಾರಿ ಅಂತರದಲ್ಲಿ ಗೆಲುವು ಸಾಧಿಸ್ತಾ ಇದ್ರೋ ಅಷ್ಟು ಅಂತರ ಇರ್ಲಿಕ್ಕಿಲ್ಲ. ಯಾರಿಗೆದ್ರು ಕೂಡ ಅಷ್ಟು ಅಂತರ ಇರ್ಲಿಕ್ಕಿಲ್ಲ. ಮತ್ತೊಂದು ಕಡೆ ಮುಸಲ್ಮಾನ ಸಮುದಾಯ ಡೆಫಿನೆಟ್ಲಿ ಈ ಬಾರಿ ಅವರು ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ. ಮತ್ತೊಂದು ಕಡೆ ಈಗ ಯಡಿಯೂರಪ್ಪನವರು ಚುನಾವಣಾ ಕಣಕ್ಕೆ ಇಳಿದಿರೋದ್ರಿಂದ ಲಿಂಗಾಯತ ಮತಗಳು, ಒಂದು ವೇಳೆ ಲಿಂಗಾಯತ ಮತಗಳು ಕ್ರೋಢೀಕರಣ ಆಗಿ ಬಿಜೆಪಿ ಪರ ಹೋದ್ರೆ ಕಾಂಗ್ರೆಸ್ಗೆ ತುಂಬಾ ನಷ್ಟ ಆಗಬಹುದು. ಸೊ ಇವತ್ತು ನೋಡಿ ಈಶ್ವರ್ ಖಂಡ್ರೆ ಬಂದಿದ್ದಾರೆ, ಸಿದ್ದರಾಮಯ್ಯನವ್ರು ಬಂದಿದ್ದಾರೆ, ಅಹಿಂದ ಓಟ್ಗಳು ಸೇರಿದಂತೆ ಬಹಳ ಜನ ಹೇಳ್ತಾ ಇದ್ರು ಸಿದ್ದರಾಮಯ್ಯನವ್ರು ಒಂದ್ಸರಿ ಬಂದು ಹೋದ್ರೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ. ಯಾರ್ಯಾರು ಅಪ್ಸೆಟ್ ಆಗಿದ್ದಾರೆ ಎಲ್ಲರೂ ಕೂಡ ಸಮಾಧಾನ ಆಗೋಗ್ತಾರೆ, ಸಿದ್ದರಾಮಯ್ಯನವ್ರು ಬರಬೇಕು ಅಂತ. ಸೊ ಅವರು ಕೂಡ ಏನೇನು ಜಾತಿ ಸಮುದಾಯಗಳನ್ನ ಒಗ್ಗೂಡಿಸ್ಬೇಕು ಅವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ. ದೇರ್ ಇಸ್ ಅ ಟಫ್ ಕಾಂಪಿಟೇಷನ್. ಬಟ್ ಇದೆಲ್ಲದರ ಮಧ್ಯೆ ಅದೇನೋ ಅಂತಾರಲ್ಲ, ಸುಮ್ಮನಿರ್ಲಾರ್ದು ಅದೇನೋ ಮಾಡಿದ್ರಂತೆ ಅಂತ, ಏನೋ ಬಿಟ್ಕೊಂಡ್ರಂತೆ ಅಂತ. ಹಂಗೆ ಇವರು ಸಮುದಾಯದ ನಾಯಕರುಗಳು ಒಬ್ರಿಗೊಬ್ರು ಹಿಂಗೆ ಕತ್ತಿ ಮಸೀತಾ ಇದ್ದಾರೆ. ಸಿದ್ದರಾಮಯ್ಯನವರು ದರ್ಗಾಕ್ಕೆ ಹೋಗಿ ಅಲ್ಲೆಲ್ಲ ಪಾಪ ಖುಷಿಯಾಗಿ ಚಾದರ್ ಗಿದಾರ್ ಹೊಚ್ಚಿಸಿ ಅವರು ಸಮುದಾಯವನ್ನ ಓಲೈಸ್ಕೊಳ್ಳೋದಕ್ಕೆ ಅವರಿದ್ರೆ ಈ ಸೈಡ್ ಆಕ್ಟರ್ಸ್ ಎಲ್ಲ ಸ್ಪಾಯ್ಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂದಕ್ಕೋಣ.